ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಎಕ್ಸೆಲ್ ಟ್ಯೂಟೋರಿಯಲ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸೆಲ್ ನಲ್ಲಿ ನಾವು ಯಾವ ಥರ ಬೇರೆ ಬೇರೆ ಇಕ್ವೇಷನನ್ನು ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಇದೊಂದು ಚಾರ್ಟ್ ನೋಡಿ. ಇಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ. ಸೀರಿಯಲ್ ನಂಬರ್ ಕೊಟ್ಟಿದ್ದೀವಿ. ಇಲ್ಲಿ ಎ ಕಾಲಮ್. ನೆಕ್ಸ್ಟು ನೇಮ್ ಅಂತ ಇದೆ. ಇಲ್ಲಿ ನೇಮ್ ಟೈಪ್ ಮಾಡಿದ್ದೀವಿ. ನೆಕ್ಸ್ಟು ಏಜ್ ಇದೆ. ಏಜ್ 5, 3.5, 5.5, 4.9, 8.8 ಆಮೇಲೆ 8 ಇದೆ. ನೆಕ್ಸ್ಟ್ ಇಲ್ಲಿ ರಿಮಾರ್ಕ್ಸ್ನಲ್ಲಿ ಏನಪ್ಪ ಅಂದರೆ, ಈಗ ಏಜು ಇಲ್ಲಿ ಇಕ್ವೇಷನ್ ಟೈಪ್ ಮಾಡಿದ್ದೀವಿ. ನಾವು ಇಕ್ವೇಷನನ್ನು ನಾನು ಇಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ಇದು ಇಕ್ವೇಷನ್. ಇಲ್ಲಿ ಇಕ್ವೇಷನಲ್ಲಿ ಏನು ಹೇಳ್ತಾ ಇದೆ, ಇಕ್ವೇಷನಲ್ಲಿ ಏಜು 5.5 ಅಬೌವ್ ಆರ್ ಈಕ್ವಲ್ ಟು ಇದ್ದರೆ ಅದು ಎಸ್ ಅಂತ ಬರಬೇಕು. ಇಲ್ಲಪ್ಪ ಅಂದರೆ ಅದು ನೋ ಅಂತ ಡಿಸ್ಪ್ಲೇ ಮಾಡಬೇಕು ಅಂತ ಇಲ್ಲಿ ನಾವು ಇಕ್ವೇಷನನ್ನು ಹಾಕಿದ್ದೀವಿ. ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಏಜು 5 ಇದೆ. ಇದು 3.5 ಇದೆ. ಇಲ್ಲಿ ಇಕ್ವೇಷನ್ ಏನಿದೆ, ಇಫ್ C3 ಅಂದರೆ ಇದು, C3 ಅಂದರೆ ಈ ಕಾಲಮ್, ಇದು 5.5 ಅಬೌವ್ ಇದ್ದರೆ ಎಸ್ ಅಂತ ಬರಬೇಕು, ಇಲ್ಲ ಅಂದರೆ ನೋ ಅಂತ ಬರಬೇಕು. ಇಲ್ಲಿ 3.5 ಏನಿದೆ, ಇದು ಬಿಲೋ ಇದೆ, ಅದಕ್ಕಾಗಿ ಇಲ್ಲಿ ನೋ ಅಂತ ಇದೆ. ಇಲ್ಲಿ ನೆಕ್ಸ್ಟ್ ಒನ್ನು 5.5 ಇದು ಈಕ್ವಲ್ ಇದೆ, ಅದಕ್ಕೋಸ್ಕರ ಇಲ್ಲಿ ಎಸ್ ಅಂತ ಬಂದಿದೆ. ನೆಕ್ಸ್ಟ್ ಇಲ್ಲಿ 4.9 ಇದು ಕಡಿಮೆ ಇದೆ, 5.5ಕ್ಕಿಂತ ಕಡಿಮೆ ಇದೆ, ಅದಕ್ಕಾಗಿ ನೋ ಅಂತ ಬಂದಿದೆ. 8.8 ಇದು ಜಾಸ್ತಿ ಇದೆ, ಅದಕ್ಕಾಗಿ ಎಸ್ ಅಂತ ಬಂದಿದೆ. ಇದು 8 ಇದು ಜಾಸ್ತಿ ಇದೆ, ಅದಕ್ಕೋಸ್ಕರ ಇಂತಲೇ ಎಸ್ ಅಂತ ಬಂದಿದೆ. ಇದನ್ನು ಯಾವ ಥರ ನಾವು ಇಕ್ವೇಷನ್ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಈಕ್ವಲ್ ಟು ಅಂತ ಹಾಕಿಬಿಟ್ಟು ಇಫ್ ಅಂತ ಟೈಪ್ ಮಾಡಬೇಕು. ಆಮೇಲೆ ಓಪನಿಂಗ್ ಬ್ರ್ಯಾಕೆಟನ್ನು ಕೊಡಬೇಕು. ಕೊಟ್ಬಿಟ್ಟು ಇಲ್ಲಿ C2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5.5 ಇದ್ದರೆ ಇಲ್ಲಿ ಕಾಮಾ ಕೊಡಬೇಕು. ದಿಸ್ ಈಸ್ ದ ಕಂಡೀಷನ್. ಇದು ಇಲ್ಲಿ ಫಾರ್ಮುಲಾ ಅಂತ ಬಂದಿದೆ ನೋಡ್ರಿ. ಇಫ್ ಲಾಜಿಕಲ್ ಟೆಸ್ಟ್, ಇದಕ್ಕೆ ನಾವು ಇಲ್ಲಿ C2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5.5 ಅಂತ ಏನು ಬರ್ತಿದ್ದೀವಿ, ಅದಕ್ಕೆ ಲಾಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ. ಅದಾದ ನಂತರ ಏನು ಕೊಟ್ಟಿದ್ದಾರೆ ಇಲ್ಲಿ ಇಕ್ವೇಷನ್, ಇದು ಕಾಮಾ. ನೆಕ್ಸ್ಟ್ ವ್ಯಾಲ್ಯೂ ಇಫ್ ಟ್ರೂ, ವ್ಯಾಲ್ಯೂ ಅಕಸ್ಮಾತ್ ಟ್ರೂ ಇದ್ದರೆ ಏನು ಡಿಸ್ಪ್ಲೇ ಆಗಬೇಕದು, ಇಲ್ಲಿ ಎಸ್ ಅಂತ ಡಿಸ್ಪ್ಲೇ ಆಗಬೇಕು ಅಂತ. ಟೆಕ್ಸ್ಟನ್ನು ಡಿಸ್ಪ್ಲೇ ಮಾಡಬೇಕಾದ್ರೆ ಯಾವಾಗಿದ್ರೂ ನಾವು ಡಬಲ್ ಕೋಟ್ಸ್ನಲ್ಲಿ ಟೈಪ್ ಮಾಡಬೇಕು. ಅದೇ ನಂಬರ್ ಇದ್ದರೆ ನಂಬರನ್ನು ಹಂಗೆ ಆ್ಯಸ್ ಯೂಸಲ್ ಟೈಪ್ ಮಾಡಿದರೆ ನಡೆಯುತ್ತೆ. ಇದು ಎಸ್ ಇದ್ರಾಯಿತು. ನೆಕ್ಸ್ಟ್ ಇಲ್ಲೇನು ಹೇಳಿದ್ದಾರೆ, ಕಾಮಾ ಕೊಟ್ಬಿಟ್ಟು ನೆಕ್ಸ್ಟ್ ವ್ಯಾಲ್ಯೂ ಇಫ್ ಫಾಲ್ಸ್ ಅಂತ ಇದೆ. ಫಾಲ್ಸ್ ಇದ್ದರೆ ಏನು ಮಾಡಬೇಕದು, ನೋ ಅಂತ ಡಿಸ್ಪ್ಲೇ ಮಾಡಬೇಕು. ಇಲ್ಲಿ ಡಬಲ್ ಕೋಟ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಕ್ಲೋಸ್ ದ ಬ್ರ್ಯಾಕೆಟ್, ಆಮೇಲೆ ಎಂಟರ್ ಹೊಡಿ. ಈ ಒಂದು ಸಲ ನೀವು ಇಕ್ವೇಷನ್ ಹಾಕಿಬಿಟ್ರೆ ಇದನ್ನೇ ಡ್ರ್ಯಾಗ್ ಮಾಡಿದರೂ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಗೊತ್ತಾಯ್ತಲ್ಲ? ನೋಡಿರಿ, ಇಲ್ಲಿ ಚೇಂಜ್ ಮಾಡ್ತೀನಿ. ಇದು 5.5 ಇದೆ, ಇದನ್ನು ನಾವೇನು ಮಾಡೋಣ, ಇಲ್ಲಿ 4.5 ಮಾಡೋಣ. ತಾನು ಆಟೋಮೆಟಿಕ್ಕಾಗಿ ರಿಸಲ್ಟ್ ಚೇಂಜ್ ಆಗುತ್ತೆ. ಈ ಥರ ನಾವು ಇಕ್ವೇಷನನ್ನು ಎಕ್ಸೆಲ್ನಲ್ಲಿ ಹಾಕ್ಬೋದು. ಇದನ್ನು ಏನು ಮಾಡೋಣ, ನಾವು ಇಲ್ಲಿ ಏಜ್ 18 ಅಂತ ಮಾಡೋಣ. 18 ಅಂತ ಮಾಡಿಬಿಟ್ಟು
ಇಲ್ಲಿ ಎಲಿಜಿಬಲ್ ಫಾರ್ ವೋಟ್ ಅಂತ ಮಾಡೋಣ. ಇಲ್ಲಿ 18 ಎಲ್ಸ್ ನಾಟ್ ಎಲಿಜಿಬಲ್ ಅಂತ ಮಾಡೋಣ. ಈಗ ಇಲ್ಲಿ 17 ಅಂತ ಟೈಪ್ ಮಾಡ್ತೀನಿ, ನಾಟ್ ಎಲಿಜಿಬಲ್ ಅಂತ ಬಂತು. ಇದನ್ನು ಹಿಡಿದುಬಿಟ್ಟು ಡ್ರ್ಯಾಗ್ ಮಾಡೋಣ, ನಾಟ್ ಎಲಿಜಿಬಲ್. ಇಲ್ಲಿ 20 ಅಂತ ಟೈಪ್ ಮಾಡೋಣ, ಇದು ಎಲಿಜಿಬಲ್ ಫಾರ್ ವೋಟ್ ಅಂತ ಬಂತು. ಇಲ್ಲಿ 18 ಅಂತ ಟೈಪ್ ಮಾಡೋಣ, ಎಲಿಜಿಬಲ್ ಫಾರ್ ವೋಟ್. ಯಾಕಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಅಂತ ಕೊಟ್ಟಿದ್ದೀವಿ ನಾವು. ಈಕ್ವಲ್ ಟು ಕೊಟ್ಟಿಲ್ಲ ಅಂದರೆ ಅದು ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಇಲ್ಲಿ 45 ಎಲಿಜಿಬಲ್ ಫಾರ್ ವೋಟ್. ಈ ಥರ ನಾವು ಇಕ್ವೇಷನ್ ಹಾಕಿಬಿಟ್ಟು ನಾವು ಮಾಡ್ಬೋದು. ಓಕೆ, ಇದು ಇಫ್ ಕಂಡೀಷನನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿವಿ. ಇಫ್ ಇಕ್ವೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಈಕ್ವಲ್ ಟು ಹಾಕಿಬಿಟ್ಟು ಇಫ್ ಅಂತ ಬರೋದು, ಬ್ರ್ಯಾಕೆಟ್ ಕೊಡಬೇಕು, ಇಲ್ಲಿ ಲಾಜಿಕಲ್ ಕಂಡೀಷನನ್ನು ಕೊಡಬೇಕು, ನಂತರ ಕಾಮಾ ಕೊಡಬೇಕು. ಕಾಮಾ ಕೊಟ್ಬಿಟ್ಟು ಅದನ್ನು ಡಬಲ್ ಕೋಟ್ಸ್ನಲ್ಲಿ ಏನು ಡಿಸ್ಪ್ಲೇ ಆಗಬೇಕೋ ಅದು ಕೊಡಬೇಕು, ಎಸ್ ಇದ್ದರೆ. ನೆಕ್ಸ್ಟ್ ಕಾಮಾ ಹಾಕಿಬಿಟ್ಟು ಅದು ನೋ ಇದ್ದರೆ ಏನು ಡಿಸ್ಪ್ಲೇ ಆಗಬೇಕು ಅನ್ನೋದನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅಂತ, ಇಫ್ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಅದೇ ನಂಬರ್ C2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5.5 ನಂಬರ್ ಇದ್ದರೆ ನೀವು ಡೈರೆಕ್ಟ್ ನಂಬರನ್ನು ಟೈಪ್ ಮಾಡ್ಬೋದು. ನಂಬರನ್ನು ಈ ಥರ ಟೈಪ್ ಮಾಡಬೇಕು. ಅದು ಏನಾದರೂ ಟೆಕ್ಸ್ಟ್ ಡಿಸ್ಪ್ಲೇ ಮಾಡಬೇಕಾಗಿದ್ರೆ ಇಲ್ಲೇ ಡಬಲ್ ಕೋಟ್ಸ್ನಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡಬೇಕಾಗುತ್ತೆ. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ಥರ ನಾವು ಒಂದು ಚಾರ್ಟನ್ನು ಸಾಲ್ವ್ ಮಾಡ್ತೀವಿ. ನೀವು ನಮ್ಮ ಚಾನಲಿಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.